ಈಗಿನ ಜನ್ರೇಷನ್ ಏನು ಲವ್ ಮಾಡ್ತಾ ಇದಾರೋ ಅದು ಲವ್ವೇ ಅಲ್ಲ, ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವ್ರ ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಲಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ, ಇವಾಗ ಯಾಕೆ ಡಿವೋರ್ಸ್ಗಳಾಗ್ಬಿಡ್ತವೆ ಅಂದರೆ ಗಂಡ ಹೆಂಡತಿಗೆ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದು ಕಡೆ ಕೆಲಸಕ್ಕೆ ಹೋಗೋದು, ಗಂಡ ಒಂದು ಕಡೆ ಕೆಲಸಕ್ಕೆ ಹೋಗೋದು, ಈ ಥರ ಮಧ್ಯದಲ್ಲೇ ಅವ್ರ ಜಂಜಾಟಗಳಲ್ಲಿ ಜೀವನ ಬದುಕ್ತಾವ್ರೆ. ಎಕ್ಸಾಕ್ಟಾಗಿ ಗಂಡ ಹೆಂಡತಿಗೆ ಹೇಗೆ ಟೈಮ್ ಕೊಡಬೇಕು, ಹೆಂಡತಿ ಗಂಡನಿಗೆ ಹೇಗೆ ಟೈಮ್ ಕೊಡಬೇಕು, ನಿಜವಾದ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡೋದು ಗೊತ್ತಾಗ್ಬಿಡುತ್ತೆ. ಬಸ್ ನಿಮ್ಗೆ ಕಂಪ್ಲೀಟಾಗಿ ಆ ಸಿನಿಮಾ ನಿಮ್ಗೊಂದು ಟ್ರಾನ್ಸ್ಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ನೀವು ನಾರ್ಮಲ್ ಆಗಿ ಇವಾಗ ಯಾವುದೋ ಸಿನಿಮಾ ನೋಡ್ಬೇಕಂದ್ರೆ ಏನೋ ಈ ಥರ ನಡೀತಾ ಆ ಥರ ಅಲ್ಲ, ಈ ಥರ ಪ್ರೀತಿ ಬ್ಯೂಟಿಫುಲ್ ಆಗಿದೆಯಲ್ಲ, ಇದನ್ನು ಎಂಜಾಯ್ ಮಾಡಬೇಕಲ್ಲ, ಅದೊಂಥರ ಡಿಫ್ರೆಂಟ್ ಆದ ಅನುಭವ. ಬಸ್ ಮಾತಲ್ಲಿ ಹೇಳೋಕ್ಕಾಗಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ, 20-25 ಜನ ಒಟ್ಟಿಗೆ ಬಂದು ನೋಡ್ತೀವಿ. ನಾನು ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತೀನಿ ಬಸ್, ನಿಮ್ಮಲ್ಲಿ ಯಾರೇ ಆಗಲಿ ಒಬ್ಬರು ಬಂದು ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತಾರೆ. ಆ್ಯಂಡ್ 100% ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಸಿನಿಮಾ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದ್ದವ್ರಿಗೆ, ಅದಾದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಝಿಂಗ್, ಪ್ರತಿಯೊಂದು ಪಾತ್ರನೂ ಬಸ್ ರಂಗಾಯಣರವರು ಅವರು ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಅಮೇಝಿಂಗ್, ಒನ್ಸ್ ಅಗೇನ್ ಬ್ಯೂಟಿಫುಲ್, ಆಲ್ ದ ಬೆಸ್ಟ್. ಜನರೇಷನಲ್ಲಿ ಇವಾಗ ಈ ನಡುವೆ ತುಂಬ ಕ್ರೈಮ್ ಥ್ರಿಲ್ಲರ್ಸ್ ಮಂಚು ಒಂದು ಆ ಥರ ಮೂವಿ ರಕ್ತಪಾತಗಳೇ ಬರ್ತಾ ಇತ್ತು. ತುಂಬ ಪ್ಲೆಸೆಂಟ್ ಆಗಿದೆ ಮೂವಿ, ತುಂಬ ನೀಟಾಗಿ ತೆಗ್ದಿದ್ದಾರೆ, ಒಳ್ಳೆ ಸ್ನೇಹಿತ ಇದೆ, ಒಳ್ಳೆ ಡೈರೆಕ್ಷನ್ ಇದೆ. ಡೈರೆಕ್ಟರ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಜೊತೆಗೆ ಹಾಡುಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದೆ ಮೂವಿನ. ಸೊ ಈ ಸ್ಟೋರಿ ನಮ್ಮ ಮನೆಯಲ್ಲೇ ನಡೆದ ಸ್ಟೋರಿ ಥರ ರೀಸೆಂಟಾಗಿ ಸೇಮ್ ಸ್ಟೋರಿ ನಾವು ಥಿಯೇಟರ್ ಕುತ್ಕೊಂಡು ನೋಡೋ ಥರ ಹೀರೋಯಿನ್ ಅಂತೂ ತುಂಬ ಚೆನ್ನಾಗಿ ಫ್ರೆಶ್ ಅಂತ ಅನಿಸೋದೇ ಇಲ್ಲ. ಅಜಯ್ ರಾವ್ ಸರ್ ಅಂತೂ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಕನೆಕ್ಟ್ ಆಗಿದ್ದಾರೆ. ಮಗು ಇದೆ, ನಮ್ಮ ಪೇರೆಂಟ್ಸ್ ಎಲ್ಲ ದೊಡ್ಡವರು ಎಲ್ಲ ಬಂದು ನೋಡೋಂಥ ಫಿಲಮು, ಒಳ್ಳೆ ಫಿಲಮು. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋಯಿನ್ ಬಂದಿದ್ದಾರೆ. ಅದೇನೋ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿ ಕೂತ್ಕೊಂಡು ನೋಡೋವಂಥದ್ದು, ಒಂದು ಗಂಡ ಹೆಂಡತಿಗೆ ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಎಷ್ಟು ವಿಘ್ನಗಳು ಬರ್ತವೆ, ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಮುಂದೆ ನಿಂತ್ಬಿಟ್ಟನ ಕಣ ಇವನು. ಝೂಮ್ ಹಾಕ 2x ಕನ್ನಡದ 2x ಅಂತ ಪೂರ್ತಿ ಝೂಮ್ ಆಗಿಬಿಡುತ್ತೆ, ಪೂರ್ತಿ ಝೂಮ್ ಆಗಿಬಿಡುತ್ತೆ. ಇಷ್ಟವಾದ ಸಿನಿಮಾ. ಈಗ ನಾವೆಲ್ಲ ಇಂಗ್ಲೀಷ್ ಪದಗಳನ್ನು ಬಳಸಿ ಕನ್ನಡನ ಮಾತಾಡ್ತಾ ಇದ್ದೀವಿ. ಎಷ್ಟೋ ಕನ್ನಡ ಪದಗಳು ಮತ್ತೆ ನಮಗೆ ಬೇಕಾದರೆ ಮೊದಲೆಲ್ಲ ನಾವೆಲ್ಸ್ ಓದ್ತಿದ್ವಿ, ಪೇಪರ್ಸ್ ಓದ್ತಿದ್ವಿ, ಅದೆಲ್ಲ ಕನ್ನಡ ನನ್ನ ಕಿವಿಗೆ ಬಿದ್ದು ನನ್ನ ಕಿವಿ ಪಾವನ ಆಯಿತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆ ಕಂಟೆಂಟು ಮಂಜು ಸ್ವರಾಜ್ ಅವರು ಅವರೇ ಅದನ್ನು ಬರೆದಿರೋದ್ರಿಂದ, ಅದರ ಜೊತೆಗೆ ಅದರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ, ಅದರ ಜೊತೆಗೆ ಸಂಬಂಧ, ಪ್ರೇಮ, ಪ್ರೀತಿ, ಮಗುವಿನ ಜನನ ಆಗಬೇಕು ಅಂದರೆ ಬರೀ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ, ನಮ್ಮ ಸಮಾಜದ ಒಂದು ಜರ್ನಿ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತ್ರಿವೇಣಿಯವರು ಬರೆದ ಕತೆ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಸಿನಿಮಾನ ನೋಡಬೇಕು. ಥ್ಯಾಂಕ್ ಯು. ನಮಗೀಗ ಸುಮಾರು 60-63 ವರ್ಷ. ನಾನು ಹುಡುಗ ಆಗಿದ್ದಾಗ ಅವಾಗೆಲ್ಲ ನಾನು ಊರನ್ನ ಅಥವಾ ಮೈಸೂರನ್ನ ಅಥವಾ ಬೇರೆ ಪ್ರದೇಶನ ನೋಡ್ತಾ ಇರ್ತಿಲ್ಲ. ಆ ಥರ ಒಂದು ಫೀಲ್ ಅಂದರೆ ಎಲ್ಲದನ್ನೂ ಆ ಲೆವೆಲಿಗೆ ತೊಗೊಂಡೋಗಿದ್ದಾರೆ. ತುಂಬ ಕಷ್ಟದ ಕೆಲಸ ಅನಿಸುತ್ತೆ ಇದ್ರ ಜೊತೆಗೆ ಇನ್ನು ಆ್ಯಕ್ಟಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ, ನಿಜವಾಗ್ಲೂ ಮನಸ್ಸಿಗೆ ತುಂಬ ಹಿಡಿಸುತ್ತೆ. ಎಲ್ಲೋ ನನ್ನ ಪಾತ್ರನ ಅವ್ರು ಮಾಡ್ತಿದ್ದಾರೇನೋ ಅಂತ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ, ಫೋಟೋಗ್ರಫಿ ಚೆನ್ನಾಗಿದೆ, ಲೈಟಿಂಗ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಆತ್ಮಚರಿತ್ರೆ ನಾವು ಮೆನ್ಷನ್ ಮಾಡ್ಕೊಂಡಿದ್ವಿ. ಸೊ ಅವ್ರು ಹೇಳಿದ ಪ್ರಕಾರನೇ ಶೀಸ್ ತ್ರಿವೇಣಿ ಅವ್ರದ್ದು ಆತ್ಮಚರಿತ್ರೆ ಅಂತಲೇ ಅನ್ಕೊಳ್ಳಿ. ಇಟ್ಸ್ ನಾಟ್ ಓನ್ಲಿ ನಾವೆಲ್, ಅವ್ರ ಆತ್ಮಚರಿತ್ರೆ. ಆ ಕ್ಯಾರೆಕ್ಟರ್ನ ತ್ರಿವೇಣಿ ಕ್ಯಾರೆಕ್ಟರ್ನ ನಮ್ಮ ಹೀರೋಯಿನ್ ಮಾಡಿದರೆ. ಆ್ಯಂಡ್ ಶೀ ಇಸ್ ಮೀರಾ ಶಂಕರ್, ಡಾಟರ್ ಆಫ್ ತ್ರಿವೇಣಿ. ವೇರ್ ನೀವು ಮೂವಿ ನೋಡ್ತಿರಲ್ಲ, ತ್ರಿವೇಣಿ ಕ್ಯಾರೆಕ್ಟರ್ ಡಾಟರು. ಸೊ ದಿಸ್ ವಾಟ್ ಆರ್ ಇಂಟ್ರೊಡಕ್ಷನ್ಸ್. ಥ್ಯಾಂಕ್ ಯು ವೆರಿ ಮಚ್.
ಪ್ರೀತಿ ಅನ್ನೋದು ಕೇವಲ ಫ್ಯಾಷನ್ ಆಗಿದೆ. ಇಂಥ ಯುಗದಲ್ಲಿ ಏನು ತುಂಬ ಹಿಂದೆ ಕರ್ಕೊಂಡೋಗಿ ನಮಗೆ ಪ್ರೀತಿಗೆ ಏನು ಪಾವಿತ್ರ್ಯತೆ ಇದೆ, ಪ್ರೀತಿಗೆ ಎಷ್ಟು ಬೆಲೆ ಕೊಡಬೇಕು, ಗಂಡ ಹೆಂಡತಿ ಪ್ರೀತಿ ಅನ್ಯೋನ್ಯತೆ ಎಷ್ಟು ಚೆನ್ನಾಗಿರಬೇಕು ಅನ್ನೋದನ್ನು ಭಾಳ ವಿಸ್ತಾರವಾಗಿ ಈ ಮೂವಿನ ತೋರಿಸಿದರೆ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಕೇವಲ ಫೈಟ್ ಮಾಡ್ಕೊಂಡು ಮಚ್ಚಿಡ್ಕೊಂಡು ವೈಭವೀಕರಣ ಮಾಡ್ತಕ್ಕಂಥ ರೌಡಿಸಮ್ ಮತ್ತೊಂದನ್ನು ವೈಭವೀಕರಣ ಮಾಡೋದ್ರ ಬದಲಾಗಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಈ ಮೂವಿನಲ್ಲಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ರೋಹಿತ್ ಸರ್ಗೆ ಆದಷ್ಟು ಶುಭವಾಗಲಿ, ಈ ಮೂವಿ ಯಶಸ್ಸನ್ನು ಕಾಣಲಿ. ಎಲ್ಲ ಫ್ಯಾಮಿಲಿಗಳು ಏನು ಫ್ಯಾಮಿಲಿ ಬಂದು ಥಿಯೇಟ್ರಲ್ಲಿ ಮೂವಿನ ನೋಡಿ ಯಶಸ್ಸನ್ನು ಮಾಡಲಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅವರು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತ ಎಲ್ಲರೂ ಬಂದು ಸಿನಿಮಾನ ನೋಡಬೇಕಾಗಿದೆ. ಈಗ ತಾನೇ ಸರಳ ಸೂಪರ್ ಫಿಲ್ಮ್ ನೋಡ್ಕೊಂಬಂತದ್ದು. ಸಿನಿಮಾ ಬಹಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಿನಿಮಾಗಳು ಬಂದು ಬಹಳ ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿನಲ್ಲಿ. ಇದು ಸ್ಪೆಷಲಿ ಹೊಸದಾಗಿ ಮದುವೆ ಆಗಿರೋರಾಗಲಿ ಅಥವಾ ಲವ್ವಲ್ಲಿರೋಂಥವ್ರು ಅಥವಾ ಮದುವೆ ಆಗಿ ಒಂದು ಗರ್ಭಿಣಿ ಹೆಂಡತಿ ಇರೋಂಥವ್ರು ನೋಡಲೇಬೇಕಾಗಿರುತ್ತೆ. ಕುಟುಂಬದ ಸಮೇತ ಪ್ರತಿಯೊಬ್ಬರು ಬಂದು ನೋಡಿ ಡೆಫಿನೆಟ್ಲಿ ಸಿನಿಮಾನ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅನಿಸುತ್ತೆ. ಹೀರೋಯಿನ್ ಆ್ಯಕ್ಟಿಂಗ್ ವಿಶಾ ನಾರಂಗ್ ಅವ್ರದ್ದಾಗಲಿ ಅಥವಾ ಅಜಯ್ ರಾವ್ ಅವ್ರದ್ದಾಗಲಿ, ಎಸ್ಪೆಷಲಿ ನಮ್ಮ ರಂಗಾಯಣ ರಘುಸ್ ಅವರ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿದೆ. ರೋಹಿತ್ ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತೆ ಬಂದು ಆಗಬೇಕು ಅಂತಂದರೆ ಪ್ರತಿಯೊಬ್ಬರು ಬಂದು ಈ ಥರ ಸಿನಿಮಾ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್.